ಈ ಬಾರಿ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ದೆಹಲಿಗೆ ಹೋಗಿದ್ದ ನಾಯಕರು ಮತ್ತೆ ಬರಿಗೈಯಲ್ಲಿ ವಾಪಸ್ ಬಂದಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ನೀಟ್ ದಂಗಲ್ ಕರ್ನಾಟಕ ಸಂಪುಟ ವಿಸ್ತರಣೆಯ ಮೇಲೆಯೂ ಕೂಡ ಪರಿಣಾಮ ಬೀರಿದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು ಮೂರು ವರ್ಷ ಕಾದು ಸಿಎಂ ಪದವಿಗೇರಿದ ಶಿವಕುಮಾರ್ ಮುಂದೆ ಸವಾಲುಗಳ ಶಿಖರವೇ ಇದೆ. ಹೇಗೋ ಮಾಡಿ ಜೂನ್ 3ನೇ ತಾರೀಕು ಮುಖ್ಯಮಂತ್ರಿ ಪದವಿಗೇರಿದ ಡಿಕೆಶಿಗೆ ಇನ್ನೂ ತಮ್ಮ ಪೂರ್ಣ ಪ್ರಮಾಣದ ಸಂಪುಟವನ್ನ ಕೂಡಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅದ್ಯಾಕೋ ಏನೋ ಕರ್ನಾಟಕದ ಕ್ಯಾಬಿನೆಟ್ ಭರ್ತಿಗೆ ರಾಹುಕಾಲ ಅಡ್ಡಿಯಾದಂತಿದೆ. ಕರ್ನಾಟಕದ ಸಂಪುಟ ವಿಸ್ತರಣೆಗೆ ರಾಹುಕಾಲ. ಮತ್ತೆ ಖಾಲಿ ಕೈನಲ್ಲಿ ವಾಪಸ್ ಬಂದ ನಾಯಕರು. ಹೌದು, ಮೊನ್ನೆ ರಾಹುಲ್ ಭೇಟಿಯಾಗಿ ದೆಹಲಿಗೆ ಹೋದ ಸಿದ್ದರಾಮಯ್ಯ, ಹರಿಪ್ರಸಾದ್ ಮತ್ತು ಡಿಕೆ ಶಿವಕುಮಾರ್ ಪರಿಸ್ಥಿತಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಆದಿಯಾಗಿ ನಾಯಕರು ಇದೀಗ ಕೇಂದ್ರದ ವಿರುದ್ಧ ಯುದ್ಧದ ಮೂಡಲಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯದೇ ಅಧಿವೇಶನ ನಡೆಯುವುದಕ್ಕೆ ಬಿಡಲ್ಲ ಅಂತಿದ್ದಾರೆ. ಅಕಸ್ಮಾತ್ ಇನ್ನೆರಡು ದಿನದಲ್ಲಿ ನೀಟ್ ವಾರ್ ಮುಗಿದ್ರೂ ಮುಂದೆ ಅಧಿವೇಶನದಲ್ಲಿ ಕ್ಷೇತ್ರ ಮರುವಿಂಗಡಣೆ, ಯುಜಿಸಿ ನಿಯಮ ತಿದ್ದುಪಡಿಯಂತಹ ಮಹತ್ವದ ವಿಧೇಯಕಗಳ ಮಂಡನೆ ಇದ್ದು ಬಹುತೇಕ ಕಾಂಗ್ರೆಸ್ ವರಿಷ್ಠರು ಏಪ್ರಿಲ್ 13ರವರೆಗೂ ಮತ್ಯಾವ ವಿಷಯಗಳಿಗೂ ತಲೆಕೆಡಿಸಿಕೊಳ್ಳೋ ಗೋಜಿಗೆ ಹೋಗುವಂತೆ ಕಾಣ್ತಾ ಇಲ್ಲ. ರಿಪಬ್ಲಿಕನ್ನರ ಸಂಪುಟ ವಿಸ್ತರಣೆಯ ಪರಿಸ್ಥಿತಿ ಹೀಗೆ ಆಗಬಹುದು ಅಂತ ಜುಲೈ 18ರ ನಿಮ್ಮ ಧ್ವನಿಯಲ್ಲೂ ಬೆಳಕು ಚೆಲ್ಲುವ ಯತ್ನ ಮಾಡಿತ್ತು. ನಾಲ್ಕು ದಿನದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಹೇಳಿದಂತೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಅನ್ನೋ ಮಾತನ್ನ ಪರೋಕ್ಷವಾಗಿ ಮಾಜಿ ಸಿಎಂ ಮತ್ತು ಹಾಲಿ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ನಾನು ರೆಡಿ ಇದ್ದೀನಿ, ನನಗೆ ನಾಳೆ ಟೈಮ್ ಕೊಟ್ರೆ ನಾಳೆ ರೆಡಿ, ಈಗ ರಾಜ್ಯಕ್ಕೆ ಮತ್ತೆ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಗಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಆ ಸಂದರ್ಭ. ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀವಿ. ಸರ್, ನೆಕ್ಸ್ಟ್ ವಿಸಿಟ್ ಯಾವಾಗ ಸರ್? ಅಟ್ಲೀಸ್ಟ್ ಕರೆದ್ರಷ್ಟೇ. ಸಿಎಂ ಡಿಕೆ ಶಿವಕುಮಾರ್ಗೆ ಕರ್ನಾಟಕ ಮುಂಗಾರು ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಮಾಡುವ ಆಸೆ ಇದೆ. ಆದರೆ ದೆಹಲಿಯ ರಾಜಕೀಯ ಸಿಎಂ ಡಿಕೆಶಿ ಕನಸಿಗೆ ವಿರುದ್ಧವಾಗಿದೆ. ಹೀಗಾಗಿ ಹರಿಪ್ರಸಾದ್, ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ಸಿಗರು ಬೆಂಗಳೂರು ತಲುಪಿದ್ದಾರೆ. ರಾಹುಲ್ ಕೈನಲ್ಲಿದೆಯಾ ಸಚಿವರ ಫೈನಲ್ ಪಟ್ಟಿ? ಕಳೆದ ವಾರ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ, ಹರಿಪ್ರಸಾದ್ ಮತ್ತು ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿ ಮಾಡಿ ತಮ್ಮ ಪಟ್ಟಿಗಳನ್ನ ಕೊಟ್ಟು ಬಂದಿದ್ರು. ಆದರೆ ರಾಹುಲ್ ಗಾಂಧಿ ತಮ್ಮದೇ ಮೂಲದಿಂದ ಫೈನಲ್ ಲಿಸ್ಟ್ ಒಂದನ್ನು ಸಿದ್ಧಪಡಿಸಿದಾರಂತೆ. ಅಂದ್ರೆ ರಾಹುಲ್ ಗಾಂಧಿ ಪಟ್ಟಿಯಲ್ಲಿದ್ದವರಿಗಷ್ಟೇ ಮಂತ್ರಿಗಿರಿ ಅನ್ನೋ ಮಾತು ದೆಹಲಿಯ ಕಾಂಗ್ರೆಸ್ ಕಚೇರಿಯಿಂದ ಕ್ವೀನ್ಸ್ ರಸ್ತೆವರೆಗೂ ಹಬ್ಬಿದೆ. ಸಿಎಂ ಡಿಕೆಶಿ ಕೂಡ ಈ ಬಾರಿ ಸಂಪುಟದಲ್ಲಿ ಸರ್ಪ್ರೈಸ್ ಹೆಸರು ಕೇಳಿ ಬರೋ ಸುಳಿವು ನೀಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಈಗ ಬೋಸರಾಜು ಎಂಎಲ್ಎನೇ ಇರಲಿಲ್ಲ, ಮಂತ್ರಿ ಮಾಡ್ಕೊಳ್ಬೇಕು. ಆ ತರ ಪ್ರಯತ್ನ ಈಗಲೂ ಆಗುತ್ತಾ? ತಮ್ಮ ಕ್ಯಾಬಿನೆಟ್ ಹೇಳ್ತಾ ಇರೋದು ಇದೇ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಪಿಕೆಜಿ ಇವ್ರನ್ನ ಚಂದ್ರಶೇಖರ್ನ ಈಗ ಮೀಡಿಯಾವನ್ನು ನಾವು ಈಗ ಎಂಎಲ್ಸಿ ಮಾಡ್ಕೊಳ್ತೇವೆ. ಮುಂಗಾರು ಅಧಿವೇಶನಕ್ಕೂ ಮುನ್ನವೇ ಕರ್ನಾಟಕದ ಸಂಪುಟದ ವಿಸ್ತರಣೆ ಆಗುತ್ತೆ ಅನ್ನೋ ಆಕಾಂಕ್ಷಿಗಳ ಕನಸಿಗೆ ಬಹುತೇಕ ತಣ್ಣೀರು ಬಿದ್ದಂತಾಗಿದೆ. ಇನ್ನೇನಿದ್ರು ಹೈಕಮಾಂಡ್ನವರು ಕಾಲ್ ಮಾಡಿದರೆ ಮಾತ್ರ ನಮ್ಮ ದೆಹಲಿ ಯಾತ್ರೆ ಅಂತ ಸಿದ್ದರಾಮಯ್ಯ ಹೇಳಿದ್ದು ಅದ್ಯಾವಾಗ ರಾಹುಕಾಲ ಹೋಗಿ ಶುಭಕಾಲ ಬರುತ್ತೆ ಅಂತ ಸಚಿವಾಕಾಂಕ್ಷಿಗಳು ದಿನ ಎಣಿಸೋದಕ್ಕೆ ಶುರು ಮಾಡಿದ್ದಾರೆ.